ಎಲ್ರಿಗೂ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಸೊ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಪ್ರದೀಪ್. ಸೊ ಹೋಗಿ ಬರಬೇಕು ಗೈಸ್, ಯಾಕಂದರೆ ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ದೀರಾ ಅನಿಸುತ್ತೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಹುಷಾರಾಗಿದ್ದು. ಸೊ ಅದಕ್ಕೆ ಪ್ರದೀಪ್ ಅಲ್ಲೇ ಹೋಗೋಣ ಅಂತ ಹೇಳಿದ್ರು. ಸೊ ನಾವು ಸ್ನಾನ ಮಾಡಿ, ಜಶು ಸ್ನಾನ ಮಾಡಿ, ಇಬ್ಬರು ರೆಡಿ ಇದ್ದೀವಿ. ಅವರು ಪ್ರದೀಪ್ ಒಬ್ಬರೇ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಅದಕ್ಕಿಂತ ದೇವ್ರ ಪೂಜೆ ಮಾಡಿ ಸಿಗ್ತೀನಿ ಗೈಸ್. ಸೊ ಜೋರಾಗಿ ಮಳೆ ಬರ್ತಾಯಿತ್ತು. ನಾವು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಆಮೇಲೆ ಜಶು ಏನು ಮಾಡಿದ್ದಾಳೆ, ಸ್ಟಿಕ್ಕರ್ನ ತೊಗೊಂಡೋಗ್ಬಿಟ್ಟು ನನ್ನ ಕಣ್ಣ ಹತ್ರ ಅಂಟಿಸ್ಬಿಟ್ಟಿದ್ಲು. ಸೊ ಅದನ್ನು ಹಾಕೋತಾ ಇದ್ದೆ. ಏನು ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ಪ್ರತಿ ಅಂದರು ಜೋರಾಗಿ ಏನಾದ್ರು ಮಳೆ ಬಂದು ನಿಂತಿಲ್ಲ ಅಂದರೆ ನೀವಿಬ್ಬರು ಬೇಡಮ್ಮ ನಾನು ಹೋಗ್ತೀನಿ ಅಂತ. ಸೊ ಅದಕ್ಕೆ ನಾನು ಹೇಳ್ತಾಯಿದ್ದೆ, ಇಲ್ಲ ನಾನು ಬರಲ್ಲ ಅಪ್ಪ, ಬೇಕಾದ್ರೆ ಹೋಗ್ಬಿಟ್ಪ ನೀನೊಬ್ಬನೇ, ನಾನು ಜಶು ಮನೆಯಲ್ಲೇ ಇರ್ತೀವಿ ಅಂತ. ಯಾಕಂದ್ರೆ ತುಂಬ ಜೋರು ಮಳೆ. ಸೊ ಅದಕ್ಕೆ ನಾವು ಬೇಡ, ಆದರೆ ಹೋಗೋಣ ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡೆ. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಹಿಂಗೆ ಮಳೆ ಬರ್ತಾಯಿದೆ ಅಂತ. ಯಾಕೆ ಅಂದರೆ ನಮ್ಮದು ಟಾಪ್ ಫ್ಲೋರ್ ಆದ್ದರಿಂದ ನನಗೇನು ಅನಿಸಲ್ಲ. ಯಾಕಂದರೆ ಮಳೆ ಬಂದರೆ ಗೊತ್ತಾಗ್ಬಿಡುತ್ತೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನೋಡಿ, ಮಿನಿ ಪಾಂಡ ನೋಡಿ, ನನ್ನ ಕುಂಕುಮ ಹೆಂಗೆ ಸಿಗ್ತೈತೆ. ಇದು ಪೂಜೆ ಮಾಡುವಾಗ ಇಟ್ಕೊಂಡಿದ್ದೀವಿ. ಹೇಳಿ ಏನಾದರೂ. ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಬಂದು ಹೇಳ್ತೀವಿ. ಶಾರ್ಟ್ ಬ್ರೇಕ್. ಸೊ ನಾವು ದೇವಸ್ಥಾನಕ್ಕೆ ಬಂದ್ವಿ, ಯಾಕಂದರೆ ಮಳೆ ನಿಂತಿತ್ತು. ಸೊ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಇದ್ದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಏನಾಯಿತು ಅಂದರೆ ಜಶಮ್ಮ ಮತ್ತು ಸಂಜೆ ಆ್ಯಕ್ಚುಲಾಗಿ ಬೆಳಗ್ಗೆಯಿಂದ ಏನು ಕೆಲಸನೂ ಮಾಡ್ಕೊಂಡಿಲ್ಲ. ಮನೆಯನ್ನು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಯಾವುದೇ ರೀತಿ ಕೆಲಸನೂ ಮಾಡ್ಕೊಂಡಿಲ್ಲ. ಸೊ ಪ್ರದೀಪ್ ಬರ್ತೀನಿ ಅಂದರೆ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ರೋಡೆಲ್ಲ ಕ್ಲೀನಾಗಿ ಅಗೀತಾ ಇದ್ದಾರೆ. ದೇವರು ಯಾವ ರೀತಿ ಇದೆ ನಮ್ಮ ಮನೆ ಹತ್ರ ರೋಡು ಅಂದರೆ ಫುಲ್ಲು ಒಂಚೂರು ಚೆನ್ನಾಗಿಲ್ಲ. ಸೊ ಅದು ಯಾವಾಗ ರೋಡ್ ಹಾಕ್ತಾರೋ ಏನೋ ಗೊತ್ತಿಲ್ಲ. ಸೊ ತೋರಿಸ್ತೀನಿ ರೀ, ನೋಡ್ತಾ ಇರ್ಬೋದು ಯಾವ ರೀತಿ ರೋಡ್ ಆಗಿದೆ ಅಂತ. ಸೊ ಪ್ರದಿ ಅಲ್ಲಿ ನೋಡಿ ಗೈಸ್, ಅಲ್ಲಿ ಪ್ರದಿ ಬಂದರು. ಅವ್ರ ಮೇಲೆ ಹತ್ತು ಬರೋಷ್ಟರಲ್ಲಿ ಮಗಳು ಕರ್ಕೊಂಡು ಈಚೆ ಬರ್ತೀನಿ ಗೈಸ್. ಬಾ. ಬೆಳಗ್ಗೆಯಿಂದ ಮಲಗಿ ಅಲ್ವಂತೆ ನೀವು? ಹಾಂ, ಅಮ್ಮ ಹೊಡಿತಾ? ಅಮ್ಮ ಎಲ್ಲಿ ಹೊಡಿತು ಜಸ್ಸು? ಅಮ್ಮ ಹೊಡಿತಾ? ಏನಿಲ್ಲ, ಹೂವ ಮಗಳೇ. ಅಮ್ಮ ಎಲ್ಲಿ ಹೊಡಿತು? ಹೊಡಿತಾ ಅಮ್ಮ? ನಾನು ತಿನ್ನಕ್ಕೆ ಏನಾದ್ರು ತಗೋಬಾ ಅಂತ ಹೇಳಿದ್ರೆ ಈ ಮಹಾನುಭಾವ ತಂದಿರೋದು ನೋಡಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇವತ್ತು ನೀರು ತರಲ್ವಾ? ಹೋಯ್ತೀನಮ್ಮ ಇವಾಗ. ನೀನು ಪೂಜೆ ಮಾಡು, ಫಸ್ಟ್ ಪೂಜೆ ಆಗಲಿ. ನಿನ್ನ ಮಗಳನ್ನ ಯಾರು ನೋಡ್ಕೋತಾರೆ ಹೇಳು? ಇದೀನಲ್ಲ, ನೀರು ಇಕ್ಬೇಕಾ? ರಾಜ್ಮಾ ಪಲಾವು ಮತ್ತು ಚಿಕನ್ ಪನ್ನೀರ್ ರೋಲ್ ಮಾಡಿದರು. ಅದನ್ನು ತೊಗೊಂಡು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಅವಾಗವಾಗ ಏನಾದ್ರು ಮಾಡಿದಾಗ ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಸೊ ಅದಕ್ಕೆ ತೊಗೊಂಡೋಗೋಣ ಅಂತಂದ್ಬಿಟ್ಟು ಹಾಗೆ ಹೋಗ್ತಾಯಿದ್ದೀವಿ. ಒಂದು 1/4 ಗಂಟೆಲಿ ರೀಚ್ ಆಗ್ತೀನಿ ಮನೆಗೆ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತೀರಿ. ಲವ್ ಯು ಆಲ್, ಬಾಯ್.